कुटुम्बिनि भूरि कृते जय जय हे महिषासुरमर्दिनि रम्यकपर्दिनि शैलसुते. ನಮಸ್ಕಾರ. ನಮಸ್ಕಾರ. ನಾವು ಇಲ್ಲಿ ಈ ಕ್ಷೇತ್ರದ ಬಗ್ಗೆ ತಾವು ಎರಡು ಮಾತುಗಳಾಡಬೇಕು. ಖಂಡಿತ. ಈ ಕ್ಷೇತ್ರದಲ್ಲಿ ವಿಶ್ವದ ಅತಿ ಎತ್ತರವಾದಂಥ ಪಂಚಲೋಹ ತಾಯಿ ಶ್ರೀ ಚಾಮುಂಡೇಶ್ವರಿ ಮೂರ್ತಿ ಇರುವಂಥ ಒಂದು ಹೆಗ್ಗಳಿಕೆ ಪಡೆದಿರುವಂಥ ಒಂದು ಕ್ಷೇತ್ರ. ಈ ಮೂರ್ತಿ ಪ್ರತಿಷ್ಠಾಪನೆಯಾಗಿ 2021 ಆಗಸ್ಟ್ 8ನೇ ತಾರೀಕು ಲೋಕಾರ್ಪಣೆ ಆಗಿರುವಂಥದ್ದು. ಈ ದೇವಿ 5 ಲೋಹಗಳಿಂದ ಕೂಡಿದಂಥ ದೇವಿಯ ಒಂದು ಮೂರ್ತಿ. ಈ ಮೂರ್ತಿ ನಿರ್ಮಾಣ ಮಾಡೋದಕ್ಕೆ ಕಾರಣಕರ್ತರು ಏನಪ್ಪ ಅಂದರೆ, ಅಘೋರಿಗಳ ಒಂದು ವಾಕ್ಯದ ಪ್ರಕಾರ ಈ ಕ್ಷೇತ್ರದಲ್ಲಿ ಇಷ್ಟು ದೊಡ್ಡ ಮಟ್ಟದ ಭೂಮಿ ಮಟ್ಟದ 60 ಅಡಿ ಎತ್ತರದ ಪಂಚಲೋಹದ ಮೂರ್ತಿಯನ್ನು ನಿರ್ಮಾಣ ಮಾಡೋದಕ್ಕೆ ಕಾರಣವಾಗಿರುವಂಥದ್ದು. ಈ ಮೂರ್ತಿಯ ವಿಶೇಷತೆ ಏನಪ್ಪ ಅಂದರೆ, 18 ಭುಜಗಳಿಂದ ಸೌಮ್ಯ ರೂಪಿನ ನಿಂತಿರುವಂಥದ್ದು, ಭಂಗಿಯಲ್ಲಿರುವಂಥ ಒಂದು ಕ್ಷೇತ್ರ. ಈ ದೇವಿ ಹತ್ರ ಬಂದು ದರ್ಶನ ಮಾಡಿದ್ರೆ 18 ಶಕ್ತಿಪೀಠಗಳಿಂದಂತ ಏನು ನಾವು 18 ಶಕ್ತಿಪೀಠಗಳಿಗೆ ಹೋಗಿ ನಾವು ಬಂದಿರ್ತೀವೋ, ಆ 18 ಶಕ್ತಿಪೀಠಗಳಿಗೆ ಹೋಗಿ ನಾವು ದೇವಿಯ ದರ್ಶನ ಮಾಡ್ಕೊಂಡು ಬರ್ತೀವೋ, ಆ ಶಕ್ತಿ, ಆ ಪವರು ಈ ಕ್ಷೇತ್ರಕ್ಕೆ ದೇವಿ ಮೂರ್ತಿ ನೋಡಿದ್ರೆ ಸಿಗ್ತದೆ ಅಂತ ಅಘೋರಿಗಳು ಹೇಳುವಂಥ ಒಂದು ವಾಕ್ಯ. ಆದ್ದರಿಂದ ಈ ಕ್ಷೇತ್ರಕ್ಕೆ ಲಕ್ಷಾಂತರ ಸಾವಿರಾರು ಭಕ್ತರು ಕ್ಷೇತ್ರಕ್ಕೆ ಆಗಮಿಸಿ ದೇವಿಯ ದರ್ಶನ ಮಾಡ್ತಾ ಇರೋಂಥ ಒಂದು ಸಂದರ್ಭ ಐತೆ. ಈ ಕ್ಷೇತ್ರದಲ್ಲಿ ಪ್ರತಿನಿತ್ಯ ದಾಸೋಹದ ವ್ಯವಸ್ಥೆ ಐತೆ. ದಿನದ 24 ಗಂಟೆಗಳ ಕಾಲ ನಡೆಯುವಂಥ ಒಂದು ದಾಸೋಹದ ವ್ಯವಸ್ಥೆ. ಮತ್ತೊಂದು, ಈ ಕ್ಷೇತ್ರದ ನಡೆದಾಡುವ ದೈವ ಬಸವಣ್ಣವ್ರು ಐತೆ. ಬಸವಣ್ಣವ್ರ ಹತ್ರ ಯಾರು ಏನೇ ಕೇಳ್ಕೊಂಡ್ರು, ಯಾರು ಏನೇ ಒಂದು ಬೇಡಿಕೆಯಾಗಿ ಇಟ್ಟರು ಸುದಾ ಆ ಭಗವಂತ ಬಸವಣ್ಣವರು ಬಲಗಾಲಿಂದ ಹೊರ ಕೊಟ್ಟರೆ ಒಳ್ಳೆಯದಾಗ್ತದೆ ಅಂತ ಒಂದು ನಂಬಿಕೆ ಇರುವಂಥದ್ದು. ಮತ್ತು ಬಸವಣ್ಣವರ ಗೃಹ ಪ್ರವೇಶ, ಮನೆಗೆ ಏನಾರ ಒಂದು ಸಮಸ್ಯೆ ಇದ್ದರೆ ಕರ್ಕೋಗಿ ಪೂಜೆ ಮಾಡುವಂಥದ್ದು, ಮತ್ತು ದೇವಸ್ಥಾನಗಳ ಓಪನಿಂಗ್ಗೆ, ಮತ್ತು ದೇವಸ್ಥಾನಗಳ ಅರ್ಚಕರ ನೇಮಕ ಮಾಡುವಂಥದ್ದು, ಮತ್ತು ದೇವಸ್ಥಾನಗಳಿಗೆ ಜಾಗ ತೋರಿಸುವಂಥ ಒಂದು ಸಂದರ್ಭ ಆಗ್ಬೋದು. ಇದಕ್ಕೆ ಬಸವಣ್ಣವರ ಕರ್ಕೋಗಿ ಪೂಜೆ ಮಾಡಿಸುವಂಥ ಒಂದು ಸಂದರ್ಭ ಐತೆ. ಮತ್ತು ಪ್ರತಿ ಭಾನುವಾರ ಬಂದು 7 ಭಾನುವಾರ ಇಲ್ಲಿ ನೀರು ಹಾಕ್ಸ್ಕೊಳ್ಳೋಂಥ ಒಂದೈತೆ. ಪ್ರತಿ ಭಾನುವಾರ ಬಂದು ನೀರು ಹಾಕ್ಸ್ಕೊಂಡ್ರೆ ಯಾಕಪ್ಪ ಅಂತಂದರೆ, ಏನೇ ಒಂದು ಆರೋಗ್ಯ ಸಮಸ್ಯೆ ಇದ್ದರೆ, ಗ್ರಹಗತಿಗಳ ದೋಷಗಳಿದ್ದರೆ, ಮತ್ತು ಸರ್ಪದೋಷ, ನಾಗದೋಷಗಳು ಏನಾರು ಇದ್ದರೆ ಆ ಬಸವಣ್ಣವರ ತಲೆಯ ಮೇಲೆ ಅಂದರೆ ಹಣೆಯ ಮೇಲಿಂದ ನೀರು ಹಾಕಿ ತಮ್ಮ ಮಂತ್ರ ನೀರು ಅಂತ ಬಿಟ್ಟು ಅಷ್ಟು ನೀರು ಅಂತ ಹಾಕ್ತಾರೆ. ಅದು ಹಾಕಿಸ್ಕೊಳ್ಳೋಂಥ ಒಂದು ಸಂದರ್ಭ ಐತೆ. ಮತ್ತು ಈ ಕ್ಷೇತ್ರದಲ್ಲಿ ಮತ್ತೊಂದು ತೇಲುವ ಕಲ್ಲು ಅಂದರೆ ಆಂಜನೇಯನ ಒಂದು ತೇಲುವ ಕಲ್ಲು ಐತೆ. ಆ ತೇಲುವ ಕಲ್ಲ ತಲೆ ಮೇಲೆ ಒತ್ತಿ ಅವರೇ ಆಶೀರ್ವಾದ ಮಾಡ್ಬೋದು. ಇಲ್ಲಿ ಯಾರೇ ಮುಟ್ಟಬೇಕು, ಅವರವರೇ ಇವರವರೇ ಏನಾಗಿಲ್ಲ, ತಮ್ಮ ಕೈಯನ್ನು ತಾವೇ ಮುಟ್ಟಿ ತಲೆ ಮೇಲೆ ಎತ್ತಿ ಆಶೀರ್ವಾದ ಮಾಡಿಸ್ಕೊಳ್ಳೋಂಥ ಒಂದು ಸಂದರ್ಭ ಐತೆ. ನಂಬಿಕೆಯಿಂದ ಬಂದರೆ ಖಂಡಿತ ದೇವಿಯ ಆಶೀರ್ವಾದ ಒಳಿತು ಕಾಣುವಂಥದ್ದು. ಖಂಡಿತ ದೇವಿಯ ದರ್ಶನ ಮಾಡಿ ನಿಮ್ಮ ಸಮಸ್ಯೆಗಳು ಏನೇ ಇದ್ರೂ ತಾಯಿ ಹತ್ರ ಪರಿಹರಿಸ್ಕೊಳ್ಳಿ. ಮತ್ತು ಏನಪ್ಪ ಅಂತಂದರೆ, ಏನೇ ಒಂದು ಸಮಸ್ಯೆ ಇದ್ರೂ ಆ ದೇವಿ ನಮ್ಮ ಒಳ್ಳೆಯ ವಿಚಾರಕ್ಕೋಸ್ಕರ ನಾವು ಕೇಳ್ಕೊಂಡ್ರೆ ಖಂಡಿತ ತಾಯಿ ಒಳ್ಳೇದು ಮಾಡುವಂಥ ಸಂದರ್ಭ ಐತೆ. ನಾನು ಬಳ್ಳಾರಿಯಿಂದ ಬಂದಿದ್ದೀನಿ. ನಮ್ಮ ಮನೆಗೆ ಮಂಡ್ಯಕ್ಕೆ ಬಂದಿದ್ದೆ. ಇಲ್ಲಿ ಹೀಗೆ ಚಾಮುಂಡೇಶ್ವರಿದು ಟಚ್ ಮಾಡಿದ್ದಾರೆ, ಪೂಜೆ ಚೆನ್ನಾಗಿ ನಡೆಯುತ್ತೆ ಅಂತ ಬಂದಿದ್ದೀವಿ. ಇವತ್ತು ಭಾಳ ಖುಷಿ ಆಯಿತು ಬಂದು. ಇವತ್ತು ಚಾಮುಂಡಿಯವ್ರ ದರ್ಶನ ಆಯಿತು, ಬಸವಣ್ಣದ ದರ್ಶನ ಕೂಡ ಆಯಿತು. ನನ್ನ ಮನಸ್ಸಿನಲ್ಲಿ ಏನೋ ಒಂದು ಅಂದ್ಕೊಂಡಿದ್ದೆ, ಅದು ನಿಜವಾಗ್ಲೂ ಒಂದು 2 ನಿಮಿಷದಲ್ಲಿ ಕ್ಲಿಯರ್ ಆಯಿತು. ಭಾಳ ಚೆನ್ನಾಗಿ ನಡೀತಾ ಇದೆ ಸರ್. ತಾವು ಮೊದಲನೇ ಸರ್ತಿ ಬರ್ತಾ ಇದ್ದೀರಾ? ಹಾಂ ಸರ್, ಮೊದಲನೇ ಸರಿ ಬರ್ತಾ ಇದ್ದೀನಿ ನಾನು. ಈ ದೇವಸ್ಥಾನದ ವಿಷಯ ನಿಮಗೆ ಹೇಗೆ ಗೊತ್ತಾಗಿದೆ? ಹೇಗೆ ಗೊತ್ತಾಯ್ತು ನಿಮಗೆ? ಕೆಲವು ಚಾನಲ್ಸ್ನಲ್ಲಿ ಬರ್ತಾ ಇತ್ತು. ಅದನ್ನ ನೋಡಿ ನಾನು ಅಕ್ಕಗೆ ಹೇಳಿದ್ದೆ, ಅಕ್ಕ ಹೋಗೋಣ, ಒಂದಿನ ಹೋಗೋಣ ಅಂತ. ಒಂದಿನ ಬರೋಣ ಅಂದ್ಕೊಂಡ್ವಿ, ಆಗಲಿಲ್ಲ. ಹಂಗಾಗಿ ಇವತ್ತು ಬರೋಕ್ಕೆ ಅನುಕೂಲ ಆಯಿತು. ಹಂಗೆ 2 ಸಲ ಬಸ್ ಚೇಂಜ್ ಮಾಡ್ಕೊಂಡು ಈ ಕಡೆ ಬಂದು ಆಟೋಗೆ ಬಂದಿದ್ದೀವಿ ಸರ್. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು ಸರ್.
ಅಮ್ಮ ನಮಸ್ಕಾರ, ತಮ್ಮ ಹೆಸರು? ಮೀರಾ. ಬೇರೆಯವರು ತಾವು ಇದು ಮೊದಲನೇ ಸರಿ ಬರ್ತಾರೆ ದೇವಸ್ಥಾನಕ್ಕೆ ಅಂತ ಹೇಳಿದ್ರಿ. ಸೊ ಈ ದೇವಸ್ಥಾನಕ್ಕೆ ಬಂದ ನಂತರ ನಿಮ್ಮ ಮನಸ್ಸಿಗೆ ಏನು ಅನ್ನಿಸ್ತಾ ಇದೆ? ತುಂಬ ಶಾಂತಿ, ತುಂಬ ಶಾಂತಿ ಅನ್ನಿಸ್ತಾ ಇದೆ. ದೇವ್ರು ನೋಡಿ ತುಂಬ ಖುಷಿ. ಅಮ್ಮ ನಮಸ್ಕಾರ, ತಮ್ಮ ಹೆಸರು ಗೊತ್ತಾಗಿಲ್ಲಮ್ಮ? ಶೋಭಾ ಅಂತ ಸರ್. ಶೋಭಾ ಅವರೇ, ತಾವು ಎಲ್ಲಿಂದ ಬರ್ತಾ ಇದ್ದೀರಿ? ನಾವಿಲ್ಲೇ ಚನ್ನಪಟ್ಟಣದಿಂದ ಬರ್ತಾ ಇದ್ದೀವಿ. ಹಾಂ, ಒಂದು 3-4 ಸಲ ಬಂದಿದ್ದೀವಿ. ಒಳ್ಳೇದಾಗುತ್ತೆ ಅಂತ ಅಮ್ಮನ ನಮ್ಗೆ ಬರ್ತಾ ಇದ್ದೀವಿ. ಅರ್ಕೆ ಇದೆ, ಅರ್ಕೆ ಎಲ್ಲ ತೀರಿಸ್ತಾ ಇದ್ದೀವಿ. ನೋಡೋಣ, ಅಮ್ಮನ ನಮ್ಮ ಬಂದಿದ್ದೀವಿ, ಒಳ್ಳೇದಾಗುತ್ತೆ ಅಂದ್ಕೊಂಡಿದ್ದೀವಿ. ಒಳ್ಳೇದು ಮಾಡ್ತಾರೆ, ಒಳ್ಳೇದಾಗ್ತಾ ಇದೆ ನಿಮಗೆ? ಒಳ್ಳೇದಾಗ್ತಾ ಇದೆ. ಸೂಚನೆಗಳು ಬರ್ತಾ ಇದೆಯಾ? ಅನ್ಕೋತಾ ಇದ್ದೀವಿ, ನೋಡ್ಬೇಕಮ್ಮ. ಇನ್ನು ಈಗ ಒಂದು 3 ಸಲಿಂದ ಬರ್ತಾ ಇರೋದು, ನೋಡಬೇಕು. ಥ್ಯಾಂಕ್ ಯು ಮೇಡಮ್. ಅಮ್ಮ ನಮಸ್ಕಾರ, ತಮ್ಮ ಹೆಸರು ಗೊತ್ತಾಗಿಲ್ಲಮ್ಮ? ನನ್ನ ಹೆಸರು ರಮ್ಯಾ ಅಂತ. ರಮ್ಯಾ ಅವರು, ತಾವು ಎಲ್ಲಿಂದ ಬರ್ತಾ ಇದ್ದೀರಿ? ಸೋಮನಹಳ್ಳಿಯಿಂದ, ಮಧುರ ತಾಲೂಕು. ಸೋಮನಹಳ್ಳಿಯಿಂದ ಬರ್ತಾ ಇದ್ದೀರಿ. ತಾವು ಇದು ಮೊದಲನೇ ಸರಿ ಬರ್ತಾ ದೇವಸ್ಥಾನಕ್ಕೆ? ಇದು ಒಂದು 5ನೇ ಸತಿ ಬರ್ತಾ ಇದ್ದೀವಿ. 5ನೇ ಸರಿ ಬರ್ತಾ ಇದ್ದೀರಿ. ಸೊ ನಿಮಗೆ ಹೇಗೆ ಅನ್ನಿಸ್ತಾ ಇದೆ ದೇವಸ್ಥಾನಕ್ಕೆ ಬಂದ ನಂತರ? ಮೊದಲು ಹೇಗಿತ್ತು, ಇವಾಗ ಅನ್ನಿಸ್ತಾ ಇದೆ ದೇವಸ್ಥಾನಕ್ಕೆ ಬಂದ ನಂತರ? ಇಲ್ಲಿ ಬಂದು ಕೂತ್ಕೊಂಡ್ಮೇಲೆ ಒಂಥರ ಏನೋ ನೆಮ್ಮದಿ, ಏನೋ ನಮ್ಮ ಮನಸ್ಸಲ್ಲಿರೋದನ್ನ ಬೇಡ್ಕೊಂಡ್ಮೇಲೆ ಏನೋ ಒಳ್ಳೇದು ಮಾಡ್ತಾಳೆ ತಾಯಿ ಅನ್ನೋ ನೆಮ್ಮದಿ. ಬಸವಪ್ಪನ ನೋಡಿದ್ಮೇಲೆ ಒಂದು ಸ್ವಲ್ಪ ಸಮಾಧಾನ ಆಗುತ್ತೆ. ಸೊ ಬಸಪ್ಪನ ವರ ಕೇಳ್ಕೊಳ್ತಾ ಇದ್ದೀರಿ. ಕೇಳ್ಕೊಳ್ತಾ ಸೊ ಎಲ್ಲ ಒಳ್ಳೇದಾಗ್ತಾ ಇದೆ ನಿಮಗೆ? ಆಗ್ತಾಯಿದೆ. ಸರ್, ಎಲ್ಲಿಂದ ಬರ್ತಾ ಇರೋ ತಾವು? ಇದು ಮೊದಲನೇ ಸರಿ ಬರ್ತಾ ಇದ್ದೀರಾ? ನಿಮ್ಮ ಹೆಸರು? ವಿನುತಾ. ತಾವು ಒಂದು ಮೊದಲನೇ ಸರಿ ಬರ್ತಾ ಇದ್ದೀರಮ್ಮ? ಸೊ ಇಲ್ಲಿ ಬಂದಮೇಲೆ ಹೇಗೆ ಅನ್ನಿಸ್ತಾ ಇದೆ ನಿಮ್ಮ ಮನಸ್ಸಿಗೆ? ಖುಷಿ ಆಗ್ತಾ ಇದೆ. ऐगिरि नन्दिनि नन्दित मेदिनि विश्वविनोदिनि नन्दनुते गिरिवर विन्द्य शिरोदिनि वासिनि विष्णुविलासिनि जिष्णुनुते भगवति हेशिति कण्ठ कुटुम्बिनि भूरि कुटुम्बिनि भूरि कृते जय जय हे महिषासुरमर्दिनि रम्यकपर्दिनि शैलसुते।